ನಾವು ಶಾರ್ಟ್ ಆಗಿ ಪೂರಿ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ಕಾಮೆಂಟ್ ಅಲ್ಲಿ ಒಬ್ರು ಎಲ್ಲ ಫುಲ್ ವಿಡಿಯೋ ಮಾಡ್ರಿ ಮೇಡಮ್ ಅಂತ ಕಾಮೆಂಟ್ ಹಾಕಿದ್ರು. ಅದಕ್ಕಾಗಿ ನಾನು ಇವತ್ತು ಪೂರಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಹಾಗೆ ಲೈಕ್ನು ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಹಾಕ್ರಿ. ನೋಡ್ರಿ, ಮೊದಲನೇದಾಗಿ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ನಾವು 1 ಕಪ್ ಹಿಟ್ಟು, ಮತ್ತೆ ನಂತರ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ನೋಡ್ರಿ. ಸಾಲ್ಟ್ ಯಾವ ರೀತಿ ಎಲ್ಲ. ಮತ್ತೆ ನಂತರ ಈಗ ಸ್ವಲ್ಪ ಈಗಲೇ ಹಾಕ್ಬೇಕು ಸೋಡಾ ಪುಡಿ. ಯಾಕಂದ್ರೆ ಆಮೇಲೆ ಕಲಸಿದಾಗ ಚೆನ್ನಾಗಿ ಅದೆಲ್ಲ ಇದಾಗೋದಿಲ್ಲ. ಈ ಹಿಟ್ಟು ಹಾಕೋ ಕಲಗಿನಿ ಸೋಡಾ ಪುಡಿ ಹಾಕ್ಬೇಕು. ಆಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಪೂರಿನಿ ಉಬ್ಬಿ ಬರುತ್ತೆ. ಅದಕ್ಕಾಗಿ ಹೀಗೆ ಹಾಕಿಕೊಳ್ಬೇಕು. ಹಿಟ್ಟ ಯಾವಾಗ ಮಿಕ್ಸ್ ಮಾಡ್ತೀವಿ ಅನ್ಕೊಂತೀವಿ ನೋಡು, ಆವಾಗ್ಲೇ ಹಾಕ್ಬೇಕು ಸೋಡಾ ಪುಡಿ. ನೋಡಿ ಇದೇ ತರ. ನಂತರ ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಬೇಕು. ಯಾವ ರೀತಿ ನಮ್ಗೆ ಹದ ಗೊತ್ತಾಗ್ಬೇಕಂದ್ರೆ, ಯಾವ ರೀತಿ ಆಗ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂತ ನಮ್ಗೆ ಗೊತ್ತಾಗುತ್ತೆ ಅವಾಗ. ಯಾವ ರೀತಿ ಅಂದ್ರೆ ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡ್ರಿ, ಅದೇ ರೀತಿ ಈ ಹಿಟ್ಟನ್ನು ಚೆನ್ನಾಗಿ ಹದ ಮಾಡ್ಬೇಕು. ಎಷ್ಟ್ ಚೆನ್ನಾಗಿ ಹದ ಮಾಡ್ತೀವಿ ನೋಡು, ನಾವು ಇಲ್ಲಿ ಕಲ್ಸಕಲ್ಗಿನಿ ಹದ ಮಾಡ್ಬೇಕು. ಆಗ ಮಾತ್ರ ಪೂರಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಮತ್ತು ಮೆದುವಾಗಿನೂ ಇರುತ್ತೆ. ತಿನ್ನುವಾಗ ಟೇಸ್ಟ್ನು ಚೆನ್ನಾಗಿ ಅನಿಸುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ. ಇದನ್ನ ಚೆನ್ನಾಗಿ ಹದವಾಗಿ ಮೆತ್ತಗೆ ಚೆನ್ನಾಗಿ ಕಲಸ್ಬೇಕು. ಮತ್ತೆ ಎಣ್ಣೆ ಸ್ವಲ್ಪ ಎಣ್ಣೆ, ಸ್ವಲ್ಪನೇ, ಜಾಸ್ತಿನೂ ಬೇಡ. ಸ್ವಲ್ಪ ಎಣ್ಣೆ ಹಾಕಿ ಒಂದ್ 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಮತ್ತೆ ಚೆನ್ನಾಗಿ ನಾದ್ಕೊಂಡ್ ನಂತರ ಒಂಥರ ನೋಡ್ರಿ ಹೇಗೆ ಚಪಾತಿ ಹಿಟ್ಟು ತರ ಆಗಿದೆ ಅಲ್ಲ, ಆ ತರ ನಾದ್ಕೋಬೇಕು. ನಾ ತೋರಿಸ್ತಿದ್ನ ಇದೇ ತರ ನಾದ್ಕೊಳ್ಬೇಕು. ನಂತರ ಒಂದ್ 5 ನಿಮಿಷ ಸೈಡ್ಗೆ ಇಡೋಣ. 5 ನಿಮಿಷ ಒಂದ್ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಈಗ ನೋಡ್ರಿ ಪೂರಿಗ ಗುಂಡಿಗೆ ಯಾವ ತರ ಅಂದ್ರೆ ಗುಲಾಬ್ ಜಾಮೂನ್ ತರ ಸ್ವಲ್ಪ ಸಣ್ಣಗೆ ಗುಂಡ್ಗೆ ಮಾಡ್ಕೋಬೇಕು. ಈಗ ತೋರಿಸ್ತಿದ್ದೇನಲ್ಲ ಇದೇ ರೀತಿ. ಯಾವ ರೀತಿ ಅಂದ್ರೆ ಗುಲಾಬ್ ಜಾಮೂನ್ ಸೈಜ್ ಅಲ್ಲೇ ಇರ್ಬೇಕು. ಆಗ ಹುಡುಗರು ಅಮ್ಮ ಇದು ಗುಲಾಬ್ ಜಾಮೂನ್ ಅನ್ನೋ ತರ ಕಾಣುತ್ತೆ, ಆದ್ರೆ ಇದು ಗುಲಾಬ್ ಜಾಮೂನ್ ಅಲ್ಲ, ಪೂರಿ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಸಣ್ಣದಾಗಿ ಗಂಡಿಗೆ ತಿಕ್ಬೇಕು. ಮತ್ತೆ ಅದನ್ನ ಅಂದ್ರೆ ಜಾಸ್ತಿನೂ ತೆಳು ತಿಕ್ಕಬಾರ್ದು, ಕಡಕ್ ಆಗ್ಬಿಡುತ್ತೆ. ಮೀಡಿಯಂ ಸೈಜ್ ಅಲ್ಲಿ ತಿಕ್ಬೇಕು. ಆಗ ಮಾತ್ರ ಪೂರಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಅಷ್ಟೇ ಸೈಜ್. ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ಲಟ್ಟಣಿಯಿಂದ. ಈಗ ನೋಡಿ ಎಣ್ಣೆ ಕಾದಿದ್ಮೇಲೆ ನಾವು ನೋಡಿ ಪೂರಿಯನ್ನ ಹಾಕ್ಬೇಕು. ನೋಡಿ 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 ಯಾವ ರೀತಿ ಉಬ್ತಾ ಇದೆ ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಇದೇ ತರ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಲ್ಲ ಪೂರಿ ಯಾವ ತರ ಉಬ್ಬಿದೆ ಅಂತ. ಮತ್ತೆ ಮೆದುವಾಗಿನೂ ಇರುತ್ತೆ. ಇದಕ್ಕೆ ಮತ್ತೆ ಸಾಗು ಏನಾದ್ರೂ ಇದ್ರೆ ಮಾತ್ರ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. 1 ಪ್ಲೇಟ್ ಅಲ್ಲ 2 ಪ್ಲೇಟ್ ತಿಂತಾರೆ ನೋಡ್ರಿ, ಆ ರೀತಿ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೊರಗಡೆ ತಿಂದ್ರೆ ನಮ್ಗೆ ಪೊಲ್ಯೂಷನ್, ಆಯಿಲ್ ಎಲ್ಲ ಗ್ಯಾಸ್ ಟ್ರಬಲ್ ಆಗುತ್ತೆ. ಈ ತರ ಮನೇಲೆ ಮಾಡ್ಕೊಂಡು ತಿಂದ್ರೆ ಬ್ಯಾಚುಲರ್ಸ್ನು ಚೆನ್ನಾಗಿರುತ್ತೆ.